ಭಾಷಣ ಓದದೆ ರಾಜ್ಯಪಾಲರ ನಿರ್ಗಮನ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರಾದಂತಹ ಗೆಹ್ಲೋಟ್ ಘಟನೆಯ ಬಗ್ಗೆ ಮಾತುಕತೆಯಾಗಿದೆ. ಅಲ್ಲಿ ಸದನದಲ್ಲಿ ಇದೇ ವಿಚಾರಕ್ಕೆ ಕೋಲಾಹಲ ನಡೆದಿತ್ತು. ಬಿಕೆ ಹರಿಪ್ರಸಾದ್ ಎಂಎಲ್ಸಿ ರವಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಬಿಜೆಪಿ ಜೆಡಿಎಸ್ನ ಶಾಸಕರು. ಆ ವಿಚಾರದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಬಿಕೆಎಚ್. ಮುಂದಿನ ನಡೆಯ ಬಗ್ಗೆ ಸಿದ್ದರಾಮಯ್ಯ ಜೊತೆ ಮಾತುಕತೆಯಾಗಿದೆ. ಸದನದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಗಳಾಗಿದೆ. ಬಿಕೆ ಹರಿಪ್ರಸಾದ್ ಅವರು, ಎಂಎಲ್ಸಿ ರವಿ ಇವರೆಲ್ಲರೂ ಕೂಡ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಅಡ್ಡಗಟ್ಟಿದ್ರು. ಇದಕ್ಕೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನವರು ಆಕ್ಷೇಪ ವ್ಯಕ್ತಪಡಿಸಿ ಇವ್ರನ್ನ ಸದನದಿಂದ ಅಮಾನತು ಮಾಡಬೇಕು, ಅವಕಾಶ ಕೊಡಬಾರ್ದು, ಇವರ ವಿರುದ್ಧವೂ ಕೂಡ ಸ್ಪೀಕರ್ ಅವರು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಮಾಡಿದರು. ಸದನದಲ್ಲೂ ಕೂಡ ವಾಕ್ಸಮರಕ್ಕೆ ಕಾರಣ ಆಯಿತು. ಸಿದ್ದರಾಮಯ್ಯನವ್ರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದರ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇದನ್ನೆಲ್ಲಿಗೆ ಸ್ಟಾಪ್ ಮಾಡಬೇಕಾ ಅಥವಾ ಹೇಗೆ ಇದನ್ನು ತೆಗೆದುಕೊಂಡು ಹೋಗಬೇಕು, ಇದನ್ನು ಹೇಗೆ ರಾಜಕೀಯವಾಗಿ ಬಳಸ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕೂಡ ಮಾತುಕತೆಯಾಗಿದೆ. ರಾಜ್ಯಪಾಲರಿಂದ ರಾಷ್ಟ್ರಗೀತೆಗೆ ಅವಮಾನ ವಿಚಾರ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿದ್ದಾರೆ ಸಿದ್ದರಾಮಯ್ಯನವರು. ಪ್ರೊಫೆಸರ್ ರವಿ ಕುಮಾರ್ ಅವರಿಂದ ಕೆಲವೊಂದಿಷ್ಟು ಸಲಹೆಗಳನ್ನು ತೆಗೆದುಕೊಂಡಿದ್ದಾರಂತೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ರಾಜ್ಯ ಕಾನೂನು ಇಲಾಖೆ ಕಾನೂನು ವಿವಿಗಳಿಂದ ಸಲಹೆ ತೆಗೆದುಕೊಂಡಿದ್ದಾರೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗಿದೆ. ವಾಪಸ್ ಕರೆಸಿಕೊಳ್ಳುವಂತೆ ಒತ್ತಾಯಿಸೋಕೆ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದರೆ ಹೋಗಬಹುದು, 176 ವಿಧಿಯ ಉಲ್ಲಂಘನೆ ಮಾಡಿದರೆ ಮನವಿ ಮಾಡಬಹುದು, ಕೆಲವರಿಂದ ಸಾಂವಿಧಾನಿಕ ಸಂಘರ್ಷವೆಂಬ ಅಭಿಪ್ರಾಯಗಳು ಬರ್ತಾ ಇದೆ. ಹೀಗಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ರಾಜ್ಯಪಾಲರ ವಿರುದ್ಧ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಸದನದಲ್ಲಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆಂಬ ಆರೋಪ ಇದೆ ಕಾಂಗ್ರೆಸ್ ನಾಯಕರದ್ದು. ಜೊತೆಗೆ ಪೂರ್ಣ ಭಾಷಣ ಓದದೆ ಮೊಟಕುಗೊಳಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಹೀಗಾಗಿ ಗೋ ಬ್ಯಾಕ್ ಗವರ್ನರ್ ಎಂಬ ಮನಸ್ಥಿತಿಗೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ.